ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೃದಯ ಟಿ ವಿ ಮಂಡ್ಯ. ಓಹೋ, ಮೇಡಮ್ ಅವ್ರು ಈಗ ಎದ್ದೇಳ್ತವ್ರೆ. ನಮ್ಮ ವೈಫು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ. ಇನ್ನು ಅವ್ರು ಬರೋಷ್ಟರಲ್ಲಿ ಪಾತ್ರೆ ತೊಳಿಬೇಕು, ಕಾಯಿ ಬೇರೆ ಸುಲಿಬೇಕು. ಯಾಕೆ ಹೇಳು, ಇವತ್ತು ಇಡ್ಲಿ ಇಲ್ಲ ದೋಸೆ ಮಾಡ್ತಾಳೆ. ಸಂಪನ್ನ ರೆಡಿಯಾಗಿದೆ. ಬನ್ನಿ ಹೋಗಿ ಎಲ್ಲ ಕೆಲಸ ಮಾಡೋಣ. ಎದಳಿ, ನೀವು ಫಸ್ಟು ಹೋಗಿ ಅಲ್ಲಿ ಬ್ರಷ್ ಮಾಡಿ. ಅಮ್ಮ ಅಮ್ಮ ನೋಡಿ, ಕೋಟೆ ಬಾಗಿಲು ಹಾಕ್ಬಿಟ್ಟಿದೆ. ಏನಾಗಿದೆ? ಎಲ್ಲ ಬಂದಿಲ್ಲ, ಇನ್ನೇನು ಸ್ವಲ್ಪ ಐತೆ. ಇನ್ನೂ ಬರ್ಬೇಕು ಚಿನ್ನ, ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಇಷ್ಟು ಪಾತ್ರೆ ಇದೆ. ಅಯ್ಯೋ ಚಿನ್ನ, ಸಂಪಣ ಇಲ್ಲ ಚೂರ್ತೋಗೈತಲ್ವಾ. ವಾ, ಕಮ್ಮಂಗೆ ಫೋನ್ ಮಾಡ್ಕೊ ಫೋನ್. ಅಯ್ಯೋ, ಏನು ಹಿಂಗಾಗ್ಬಿಟ್ಟೈತೆ, ಎಲ್ಲ ಹೋಯ್ತಲ್ವ ಸಂಪಣ, ಪೂರ್ತಿ ಚಲೋ ಐತೆ. ಬಿಡು 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 ಬಿಡು, ಏನು ಮಾಡ್ಬಿಡ, ಕಮ್ಮಂಗೆ ಫೋನ್ ಮಾಡೋಣ. ಇವತ್ತು ದೋಸೆ ಇಡ್ಲಿ ಮಾಡಕ್ಕೆ ಹೋಗಿದ್ದು ಎಲ್ಲ ಉಪ್ಪು ಹೋಗ್ಬಿಟ್ಟೈತೆ. ನೋಡಿ ಹೆಂಗ ಫ್ರೆಂಡ್ಸ್, ಎಲ್ಲ ಪೂರ್ತಿ ಉಪ್ಪು ಹೋಗ್ಬಿಟ್ಟೈತೆ. ತೋರಿಸ್ತೆ, ಸರಿನಾ? ಮುಂದೆ ನೋಡಿ ಫ್ರೆಂಡ್ಸ್, ಅಪ್ಪ ಬಡ 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 ಅಲ್ಲಡಿ ಫ್ರೆಂಡ್ಸ್. ನಾನು ಇಷ್ಟು ಉಬ್ಬಿರೋದು ಇವತ್ತೇ ನೋಡಿದ್ದು, ಯಾವತ್ತೂ ನೋಡಿ ಇರೋದನ್ನು. ಎಷ್ಟು ಸರಿ ದೋಸೆ ಇಡ್ಲಿಗೆ ಹಾಕೋರೆ, ಬಟ್ ಇಷ್ಟೊಂದು ಉಬ್ಬಿರೋದು ಇವತ್ತೇ ನೋಡಿದ್ದು. ಅದೆಲ್ಲ ಅಂಟ ಇದಾಗಲ್ವಾ? ಅಯ್ಯೋ, ಅಂಟಕ ಬಿಡೈತತೆ. ತಲೆಯ ಬಂದು ಬಂದೈತೋ ಏನೋ ಗೊತ್ತಿಲ್ಲ. ಅದೇ ಹಿಂಗೆ ಯಾಕೆ ಸಾಕು ಅಂತ ಗೊತ್ತಾಯ್ತಲ್ಲ ನನಗೆ. ಸೊ ಗೈಸ್, ಸಂಪನ್ನ ಎಲ್ಲ ಎತ್ತಿಟ್ಟೆ. ಎಲ್ಲ ಏನು ನೋಡಿ ಗೈಸ್, ನೀನು ನೀವು ಕಲಿಸ್ತಾ ಇದ್ದದ ಇಲ್ಲಿಗೆ ಬಂದು ತೋರ್ಸು. ಈಗ ನನ್ನ ಮಗಳು ಕಲಿಸ್ತಾಳೆ, ನಾನು ಪಾತ್ರೆ ತೊಳಿತಾ ಇದ್ದೀನಿ. ಎಲ್ಲ ಅರ್ಧಕ್ಕರ್ಧ ಅಲ್ಲೇ ಸುದ್ದೋಗಿತ್ತು. ನಾನು ಯಾವತ್ತೂ ಇಷ್ಟೊಂದು ಸುಳ್ದಿರೋದು ನೋಡಿರಲಿಲ್ಲ, ಇವತ್ತೇ ಫಸ್ಟ್. ಬೆಳಿಗ್ಗೆ 7 ಬಂದು ನೋಡಿದ ತಕ್ಷಣ ಫುಲ್ ಶಾಕ್ ನಮಗೆ. ಏನು ಬಟ್ಟೆ ಏನಕ್ಕೆ ನೀನು ಏನಾದ್ರು ಮಾಡ್ಬಿಟ್ಟು ಏನಕ್ಕೆ ಹೇಳು ಫಸ್ಟ್. ಅವಳು ಅದು ಬಂದು ಎತ್ಕೋತಾಳೆ ಅಂತ ಕಂಡು. ಸೊ ಗೈಸ್, ಇಡ್ಲಿ ಸಾಂಬಾರು ಫೈನಲ್ ಆಗಿ ರೆಡಿ ಆಗಿದೆ. ಈಗ ಆಲ್ರೆಡಿ ನಮ್ಮ ಮೇಡಮ್ ಅವರು, ಛಾಯಾ ಅವರು ತಿಂತಾ ಇದ್ದಾರೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ರೀ? ನಾನು ಅಂದ್ರೆ ತಿನ್ಕೊ. 9 ಕಾಲಾಯಿತು, ಅವಾಗಲೇ 9 ಗಂಟೆಗೆ ಹೊರಡ್ಬೇಕು ಫ್ರೆಂಡ್ಸ್. ಇನ್ನೂ ತಿಂತಾವಳೆ 9 ಕಾಲಾದ್ರೂ. ಚಾಯ್, ನೀ ಸ್ಕೂಲ್ಗೆ ಹೋಗಿ ರೆಡಿ ಆಗಲ್ವಾ? ರೆಡಿ. ಹಾಂ, ಆಮೇಲೆ ಹಾಂ ಹಾಂ, ಸರಿ ಆಯಿತು. ಬೇಗ ರೆಡಿ ಆಗಿ ಪಟ್ಬಿಟ್ಟಂತೆ, ಬೇಗ ತಿನ್ಕೊಚ್ಚಿಗ, ಲೇಟ್ ಆಯಿತು. ಆಯಿತು, ನಾವು ತಿನ್ಕೊ ಹೊಡ್ತೀವಿ ಈಗ. ಬಾಯ್ ಬಾಯ್. ಹಾಂ, ತಿನ್ನು ಫಸ್ಟು. ತಮ್ಮ ವೈಫು ಮಟನ್ ಬೇಕು ಅಂದು ಚಿಕ್ಕಮಂಡಿ ಹತ್ರ ನೋಡಿದೆ, ಅಲ್ಲಿ ಖಾಲಿಯಾಗಿತ್ತು. ಆಮೇಲಿಂದ ಶಾತ್ನೂರ್ಗೆ ಹೋಗಿ ತಗೊಂಡು ಬಂದಿದ್ದೀವಿ. ಮೇಡಮ್ ಅವರು ಹೋಮ್ವರ್ಕ್ ಬರೀತಾ ಇದ್ದಾರೆ. ಏನೋ ಗಮ್ ಅಂತ ಇದೆ, ಕುಕ್ಕರ್ಲಿ ಇಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಮಟನ್. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಕುಕ್ಕರ್ ಓಪನ್ ಆದಮೇಲೆ ತೋರಿಸ್ತೀನಿ. ಐತಾನೆ ಮಟನ್ನು. ಈಗೇನು ದೋಸೆ ಮಾಡ್ತಾಯಿದ್ದೆ? ದೋಸೆ ಕೇಳಿದ್ಲು. ಫೇವ್ರೇಟ್ ಅಂತಲ್ಲ, ಫೇವ್ರೇಟ್ ದೋಸೆ. ಹಾಕೊಡು ಅಂತ. ಮುಂಚೆ ತಿಂತಾಳೆ, ಅದೇ ಮುದ್ದೆ ಆಗ್ಬಿಡ್ಲಿ ಹಸುವೆ ಇಲ್ಲ ಅಂತಾಳೆ. ಮುದ್ದೆ ಒಳಗೆ ಹೋಗಲ್ವಲ್ಲ, ಇದಾದರೆ ನೀಟಾಗಿ ಹೋಯ್ತದೆ ಅಲ್ವ ಚಿನ್ನ?
ಚೆನ್ನಾಯ್ತಾ ಸಾಂಬಾರು ಚಿಚ್ಚಿ ಸಾಂಬಾರು? ಸೊ ಗಾಯ್ಸ್, ಇವತ್ತು ಬೆಳಿಗ್ಗೆಯಿಂದ ಏನು ಅಂತ ಸ್ಪೆಷಲ್ ಏನು ಇರಲಿಲ್ಲ. ನಾನು ಮಟನ್ ಮಾಡಿದ್ದಾಳೆ, ಅದೇ ಚಿಕನ್ ಮಾಡಿದ್ದಾಳೆ, ಅದೇ ಸ್ಪೆಷಲ್ಲು. ನಾನು ಬೆಳಗಿನ ಹೋಗಿ ತಗೊಬಂದು ಕೊಟ್ಟೆ, ಅವ್ರು ಮಾಡ್ಕೊಂಡಿದ್ರು. ನಾನು ಆ್ಯಕ್ಚುಲಿ ಮಾಮಿ ಡೇ ಅಲ್ವಾ, ಅದಕ್ಕೆ ಮಾಮಿ ಮಾಡ್ಬಿಟ್ಟು ಚಿಕನ್ ಮಾಡೋರೆ. ಹೌದಾ? ಮಾಮಿ ಹೆಸರೇನು? ಅವ್ರ ಹೆಸರೇನು ನನಗೂ ಗೊತ್ತಿಲ್ಲ ರಚನೆ. ಅದು ಬರೀ ನಿಮ್ಮ ಅಮ್ಮ ಮಲ್ಲಯ್ಯ. ಮಲ್ಲಯ್ಯ ಮಲ್ಲಯ್ಯ. ನೋಡಿ ಇವಳು ಹೇಳ್ತಾಳೆ ಮಲ್ಲಯ್ಯ ಮಾಮಿ ಅಂತೆ, ಅದಕ್ಕೋಸ್ಕರ ಮಾಡಿರೋದಂತೆ. ಎಲ್ಲಾರು ಮಾಡೋರು ಮಲ್ಲಯ್ಯ 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 ಅಂತ. ಬಾಸ್ನ ತಟ್ತಾರೆ. ಅದು ಅವ್ರು ಬರೀ ಇವ್ರ ಮನೇಲಿ ಮಾತ್ರ ಮಾಡೋದಲ್ವಾ? 2 ಸತಿ ತಟ್ಟಿದ್ರಪ್ಪ. ಅದು ಬರೀ ವೈಫ್ ಮನೆಯವ್ರು ಮಾತ್ರ ಮಾಡೋದು, ಅವ್ರ ಮನೆಯವ್ರು ಮಾತ್ರ ಇರ್ಬೇಕಂತೆ, ನಾವು ಇರಂಗಿಲ್ಲ. ಆ ಥರ ಅವ್ರ ರೂಲ್ಸು. ಸೊ ಆಯಿತು, ಊಟ ಎಲ್ಲ ಆಯಿತು. ಈಗ ನಾವು ನಮ್ಮ ಸುಬ್ಬಂಗೂ ಊಟ ಹಾಕಕ್ಕೆ ಹೋಗ್ಬೇಕೀಗ. ಈಗ ನಮ್ಮ ಮೇಡಮ್ಮವ್ರಿಗೆ ಕಿವಿಲಿ ಗುಗ್ಗೆದಂತ ತೆಗಿಬೇಕಂತೆ. ಇಷ್ಟೋ ತನಕ ನನ್ನ ಕಿವಿಲಿ ಕೆರೆದ್ಲು, ಕೆರೆದ್ಬಿಟ್ಟು ತೋಡಾಕ್ತಾ ಜೆ ಸಿ ಬಿಲಿ ತೋಡಾಕ್ತಾ ಅದು. ಈಗ ಇವಳಿಗೂ ತೋಡ್ಬೇಕಂತೆ, ಗುದ್ದಿ ತಗೊಂಡು ತೊಗೊಬಿಟ್ಟು ಇನ್ನೇನು ಮಲ್ಕತ್ರೆ. ನಾವು ಅಷ್ಟರಲ್ಲಿ ಊಟ ಹಾಕ್ಬಿಟ್ಟು ಬಂದು ನಾನು ಮಲ್ಕತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್. ಮುಂದಿನ ಭೇಟಿಯವರೆಗೂ ಹೋಗೋಣ. ಬಾಯ್ ಬಾಯ್. ಮುಂದಿನ ಭೇಟಿ ಅಲ್ಲ, ಮುಂದಿನ ವಿಡಿಯೋದಲ್ಲಿ ಹೋಗೋಣ. ಬಾಯ್. ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್ ಫ್ರೆಂಡ್ಸ್ಗಳ. ನೀವು ಫ್ರೆಂಡ್ಸ್ಗಳ ನೀವು